ನಾನು ಶ್ರೀಲಕ್ಷ್ಮಿ ರಾಜ್ಕುಮಾರ್. ಎಲೆಕ್ಷನ್ ಅಂತಂದ್ರೆ ಯಾವುದು ಟ್ರೆಂಡ್ ಅನ್ನೋದೇ ಎಲ್ಲರ ಪ್ರಶ್ನೆ. ಎಲೆಕ್ಷನ್ ಟ್ರೆಂಡ್ ಯಾವುದು ಅಂದ್ರೆ ಯಾವ ಪಕ್ಷ ಟ್ರೆಂಡಿಂಗ್ ಅಲ್ಲಿ ಇದೆ, ಯಾವ ಅಭ್ಯರ್ಥಿ ಟ್ರೆಂಡಿಂಗ್ ಅಲ್ಲಿ ಇದ್ದಾರೆ ಅನ್ನುವಂಥದ್ದು. ಕುರುಕ್ಷೇತ್ರ 2024 ಲೋಕಸಭಾ ಅಖಾಡದಲ್ಲಿ ಹೇಗಿದೆ ಚಿತ್ರಣ? ಹಾಗಾದ್ರೆ ಈ ಕ್ಷಣಕ್ಕೆ ಇವತ್ತಿಗೆ ಚಿತ್ರಣ ಹೇಗಿದೆ? ಪ್ರತಿ ದಿನ ಕೂಡ ತುಂಬಾ ಮ್ಯಾಟ್ರ್ ಆಗುತ್ತೆ, ಪ್ರತಿ ಕ್ಷಣ ಕೂಡ ಮ್ಯಾಟ್ರ್ ಆಗುತ್ತೆ. ಒಂದೊಂದು ವಿಚಾರಗಳು ಕೂಡ ಎಲೆಕ್ಷನ್ ಅನ್ನ ಪಲ್ಲಟಗೊಳಿಸಬಲ್ಲವು. ಹಾಗಾಗಿ ಪ್ರತಿ ದಿನ ಏನ್ ನಡೆಯುತ್ತೆ ರಾಜಕೀಯ ಅಖಾಡದಲ್ಲಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ರಿಪಬ್ಲಿಕ್ ಕನ್ನಡ ಟಿವಿಯಲ್ಲಿ ಮತ ನಾಡಿ ಮಿಡಿತ. ದಕ್ಷಿಣ ಕರ್ನಾಟಕದಲ್ಲಿ ಬದಲಾಗ್ತಾ ಇದೆ ಎಲೆಕ್ಷನ್ ಹವಾ. ದಕ್ಷಿಣ ಕರ್ನಾಟಕ ಹೇಗಿದೆ ನೋಡ್ತಾ ಹೋಗೋಣ. ನಿನ್ನೆ ಚಿತ್ರಣವೇ ಬೇರೆ ಇತ್ತು, ಇವತ್ತಿನದ್ದೇ ವ್ಯತಿರಿಕ್ತ ಚಿತ್ರಣ. ದಿಢೀರ್ ಅಂತ ಆ ಕುದುರೆ ಮುಂದೆ ಬಂದಿದ್ದ ಹಾಗೆ. ಯಾರದು ಹಾಗಾದ್ರೆ? ಡಾರ್ಕ್ ಹಾರ್ಸ್. ದಿನೇ ಮಜಬೂತ್ ಆಗ್ತಾ ಇದೆ ಕಾಂಗ್ರೆಸ್ ಸ್ಥಿತಿಗತಿ. ತೀರಾ ಹಿಂದೆ ಉಳಿದಿದ್ದಂತಹ ಕೈಗೆ ಇದ್ದಕ್ಕಿದ್ದ ಹಾಗೆ ಬಲ ಬಂದಿದ್ದು ಹಾಗೆ ದಕ್ಷಿಣ ಕರ್ನಾಟಕದಲ್ಲಿ ಕ್ಷಣ ಕ್ಷಣಕ್ಕೂ ಕುತೂಹಲ ಮೂಡಿಸಿದೆ ದಕ್ಷಿಣ. ದಕ್ಷಿಣ ಕರ್ನಾಟಕದಲ್ಲಿ ಕೈ ಬಲಗೊಳ್ತಾ ಇದೆ ಅನ್ನೋ ಅಂಥದ್ದು ಈ ಕ್ಷಣದ ಟ್ರೆಂಡ್. ಆ ಟ್ರೆಂಡ್ ಯಾವಾಗ ಬೇಕಾದರೂ ಬದಲಾಗಬಹುದು. ಎಲೆಕ್ಷನ್ ಅಂತಂದ್ರೆ ಯಾವುದೇ ಒಂದು ವಿಚಾರ ಇಡೀ ಟ್ರೆಂಡನ್ನೇ ಚೇಂಜ್ ಮಾಡಬಹುದು, ಗೊತ್ತಿಲ್ಲ. ಬಟ್ ಈ ಕ್ಷಣದ ಟ್ರೆಂಡ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಬೆಂಗಳೂರು ದಕ್ಷಿಣದಲ್ಲಿ ಬಿಜೆಪಿ 57%, ಕಾಂಗ್ರೆಸ್ 43% ಇದ್ದಂಥದ್ದು ನೋಡ್ತಾ ಇದ್ದೀವಿ. ಏಪ್ರಿಲ್ 10ನೇ ತಾರೀಕು 2024 ಇವತ್ತಿನ ಟ್ರೆಂಡ್. ಬಿಜೆಪಿ 57% ವಿನ್ನಿಂಗ್ ಚಾನ್ಸು, ಕಾಂಗ್ರೆಸ್ 43%. ಗೆಲ್ಲುವ ಸಾಧ್ಯತೆ ಎಷ್ಟರ ಮಟ್ಟಿಗೆ ಇದೆ ಈ ಕ್ಷಣದಲ್ಲಿ? ಬೆಂಗಳೂರು ದಕ್ಷಿಣ ಬಿಜೆಪಿಯ ಭದ್ರಕೋಟೆ ಅಂತ ಹೇಳಿಸ್ಕೊಂಡಿರ್ತಕ್ಕಂಥ ಕ್ಷೇತ್ರ. ಅನಂತಕುಮಾರ್ ಅವರಿದ್ರು ಹಿಂದೆ 6 ಅವಧಿಗೆ ಅನಂತಕುಮಾರ್ ಅವರು ಆಡಳಿತ ನಡೆಸಿರ್ತಕ್ಕಂಥ ಕ್ಷೇತ್ರ. ಈಗಲೂ ಕೂಡ ಅದು ಬಿಜೆಪಿಯ ಭದ್ರಕೋಟೆಯ ಹಾಗೆ ಕಾಣ್ತಾ ಇದೆ. ತೇಜಸ್ವಿ ಸೂರ್ಯ ವರ್ಸಸ್ ಸೌಮ್ಯ ರೆಡ್ಡಿ. ದಕ್ಷಿಣ ಕರ್ನಾಟಕದಲ್ಲಿ ಬೆಂಗಳೂರು ದಕ್ಷಿಣ ನೋಡಿದ್ವಿ. ಹಾಗೇನೆ ಇನ್ನೊಂದು ಅಷ್ಟೇ ಕುತೂಹಲಕಾರಿ ಕ್ಷೇತ್ರ ಅಂತಂದ್ರೆ ಅದು ಬೆಂಗಳೂರು ದಕ್ಷಿಣ ಕ್ಷೇತ್ರ. ಇವತ್ತಿನ ಟ್ರೆಂಡ್ ಏನಿದೆ, ಈ ಕ್ಷಣದ ಟ್ರೆಂಡ್ ಏನಿದೆ ನೋಡ್ತಾ ಹೋಗೋಣ ಬನ್ನಿ. ಬೆಂಗಳೂರು ಸೆಂಟ್ರಲ್ ಅಲ್ಲಿ ಬಿಜೆಪಿ ಗೆಲ್ಲುವ ಸಾಧ್ಯತೆ 54%, ಕಾಂಗ್ರೆಸ್ ಗೆಲ್ಲುವ ಸಾಧ್ಯತೆ 46%. ಈ ಕ್ಷಣದ ಟ್ರೆಂಡ್ ಇದು. ಬೆಂಗಳೂರು ಸೆಂಟ್ರಲ್ ಅಲ್ಲಿ ಬಿಜೆಪಿಯಿಂದ PC ಮೋಹನ್ ಇದ್ದಾರೆ. ಸೊ ಏನಾಗುತ್ತೆ ಈ ಸಾರಿನೂ ಕೂಡ ಮತದಾರ ಅವ್ರ ಕೈ ಹಿಡಿಯೋ ಲಕ್ಷಣ ಕಾಣ್ತಾ ಇದೆ ಈ ಕ್ಷಣದ ಟ್ರೆಂಡ್ನಲ್ಲಿ. ಮನ್ಸೂರ್ ಅಲಿ ಖಾನ್ ಹಾಗೂ PC ಮೋಹನ್ ನಡುವಿನ ಜಟಾಪಟಿಯಲ್ಲಿ PC ಮೋಹನ್ ಅವರು ಈ ಕ್ಷಣದಲ್ಲಿ 54% ಮತ ತಗೊಳ್ಳುವಂಥ ಟ್ರೆಂಡ್ ಈಗ ಕಾಣ್ತಾ ಇದೆ. ಈ ಕ್ಷಣದ ಟ್ರೆಂಡ್ ಇದು, ಬೆಂಗಳೂರು ಸೆಂಟ್ರಲ್ನ ಟ್ರೆಂಡ್. ಮನ್ಸೂರ್ ಅಲಿ ಖಾನ್ ಅವರಿಗೆ 46% ಮತ ಸಿಗಬಹುದು. ವಿದ್ಯಾಸಂಸ್ಥೆಗಳಿಂದ ಹೆಸರು ಮಾಡಿರ್ತಕ್ಕಂಥವ್ರು ಮನ್ಸೂರ್ ಅಲಿ ಖಾನ್ ಆಸಕ್ತಿದಾಯಕ ಅಭ್ಯರ್ಥಿ. ಆದರೆ ಬೆಂಗಳೂರು ಸೆಂಟ್ರಲ್ನಲ್ಲಿ PC ಮೋಹನ್ ಹೋಲ್ಡ್ ಬಹಳ ಚೆನ್ನಾಗಿದೆ ಅಂತ ಹೇಳಲಾಗ್ತಾ ಇದೆ. ಬಿಜೆಪಿ ಹೋಲ್ಡ್ ಕಳೆದ 2-3 ಟರ್ಮಿಂದ ಉಳಿಸ್ಕೊಂಡು ಬಂದಿರತಕ್ಕಂಥದ್ದು, ಅದೇ ಈಗಲೂ ಕೂಡ ಮುಂದುವರಿತಾ ಇದೆ. ಈ ಕ್ಷಣದ ಟ್ರೆಂಡ್ ಬೆಂಗಳೂರು ಸೆಂಟ್ರಲಲ್ಲಿ ಬಿಜೆಪಿ ಗೆಲ್ಲುವ ಸಾಧ್ಯತೆ 54%. ಮನ್ಸೂರ್ ಅಲಿ ಖಾನ್ ಇದನ್ನೂ ಮೀರಿ ಇನ್ನೇನಾದರೂ ಮ್ಯಾಜಿಕ್ ಮಾಡೋದಕ್ಕೆ ಶಕ್ತರಾಗ್ತಾರಾ, ಅಥವಾ ಇನ್ಯಾವುದಾದ್ರೂ ದೊಡ್ಡ ಲೀಡರ್ ಬಂದು ಮನ್ಸೂರ್ ಅಲಿ ಖಾನ್ ಅವರಿಗೆ ಬೆಂಬಲವಾಗಿ ನಿಂತು ಇನ್ನೇನಾದರೂ ಬದಲಾವಣೆ ಆಗುತ್ತಾ? ಆಸ್ ಆಫ್ ನೌ ಅಂಥ ಸಾಧ್ಯತೆಗಳು ಈ ಕ್ಷಣಕ್ಕೆ ಕಾಣ್ತಾ ಇಲ್ಲ. ಸೊ ಇದೆರಡೂ ಕ್ಷೇತ್ರಕ್ಕಿಂತ ಬೆಂಗಳೂರಿನಲ್ಲಿ ಈ ಸಾರಿ ಅತ್ಯಂತ ಕುತೂಹಲಕಾರಿ ಕ್ಷೇತ್ರ ಯಾವುದು ಗೊತ್ತಾ? ನನ್ ಅದರ್ ದೆನ್ ಬೆಂಗಳೂರು ಉತ್ತರ. ಬೆಂಗಳೂರು ಉತ್ತರದಲ್ಲಿ ಏನಾಗತ್ತೆ? ಚಿಕ್ಕಮಗಳೂರಿನಿಂದ ಸೊಯ್ ಅಂತ ಶೋಭಾ ಕರಂದ್ಲಾಜೆ ಅವರು ಬೆಂಗಳೂರು ಉತ್ತರಕ್ಕೆ ಬಂದರು. ಸೊ ಬೆಂಗಳೂರು ಉತ್ತರದಲ್ಲಿ ಗೆಲ್ತಾರ ಈ ಸಾರಿ? ಈ ಕ್ಷಣದ ಟ್ರೆಂಡ್ ಏನಿದೆ ಅಂತ. ಅಲ್ಲಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಅನ್ನೋದಕ್ಕಿಂತ ಎಲ್ಲಾದರೂ ಒಂದು ಕಡೆ ಬಿಜೆಪಿ ಆಗ್ಬಿಡತ್ತಾ ಅನ್ನೋಂಥ ಒಂದು ಒಳ ಏಟಿನ ಭಯ ಬಿಜೆಪಿಗೆ ಕಾಡ್ತಾ ಇತ್ತು. ಬಟ್ ಈ ಕ್ಷಣದ ಟ್ರೆಂಡನ್ನು ನಾವು ನೋಡ್ತಾ ಇದ್ರೆ ಬಿಜೆಪಿ ಗೆಲ್ಲುವ ಸಾಧ್ಯತೆ 53%. ನೋಡಿ ಅಲ್ಲಿ ಮತದಾರ ಪಕ್ಷ ನೋಡಿ ಕೈ ಹಿಡ್ತಾನ, ವ್ಯಕ್ತಿ ನೋಡಿ ಕೈ ಹಿಡ್ತಾನ ಗೊತ್ತಿಲ್ಲ. ಬಟ್ ಎನಿವೇ ಈ ಕ್ಷಣದ ಟ್ರೆಂಡ್ ಪ್ರಕಾರ 53% ಬಿಜೆಪಿ ಗೆಲುವಿನ ಸಾಧ್ಯತೆ ಇದೆ.
ಹಾಗೆ ಕಾಂಗ್ರೆಸ್ ಗೆಲುವಿನ ಸಾಧ್ಯತೆ, ರಾಜೀವ್ ಗೌಡ ಅವರು ಗೆಲುವಿನ ಸಾಧ್ಯತೆ ಶೇಕಡ 47ರಷ್ಟಿದೆ. ರಾಜೀವ್ ಗೌಡ ಅವರು ಕೂಡ ತುಂಬ ಎಫಿಷಿಯಂಟ್ ಕ್ಯಾಂಡಿಡೇಟು, ಅತ್ಯಂತ ಉತ್ತಮ ವಿದ್ಯಾರ್ಹತೆಯನ್ನು ಹೊಂದಿರತಕ್ಕಂಥ ಒಂದು ಅಪರೂಪದ ಕ್ಯಾಂಡಿಡೇಟ್ ಅವರು. ಸೊ ಸ್ಪರ್ಧೆ ಹೇಗಿದೆ, ಇದು ಈ ಕ್ಷಣದ ಟ್ರೆಂಡ್. ಈ 3 ಕ್ಷೇತ್ರಗಳಿಗಿಂತ ನಾನು ಹೇಳ್ತಾ ಬಂದೆ ಯಾವ ಕ್ಷೇತ್ರಕ್ಕಿಂತ ಯಾವ ಕ್ಷೇತ್ರ ಈ ಸಾರಿ ಹೆಚ್ಚು ಆಸಕ್ತಿದಾಯಕ ಅಂತ. ಈ 3 ಕ್ಷೇತ್ರಗಳಿಗಿಂತ ಆಸಕ್ತಿದಾಯಕ ಬೆಂಗಳೂರಿನ ಮತ್ತೊಂದು ಕ್ಷೇತ್ರ ಬೆಂಗಳೂರು ಗ್ರಾಮಾಂತರ. ಇಡೀ ಕರ್ನಾಟಕದ ಆಸಕ್ತಿಯನ್ನು ಕೆರಳಿಸಿರ್ತಕ್ಕಂಥ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರ. ಬೆಂಗಳೂರು ಗ್ರಾಮಾಂತರದಲ್ಲಿ ಏನಾಗುತ್ತೆ ಹಾಗಾದ್ರೆ ಅಂತ ಟ್ರೆಂಡ್ ಕುತೂಹಲಕಾರಿ, ಪ್ರತಿ ಕ್ಷಣಕ್ಕೂ ಕುತೂಹಲಕಾರಿ. ನೋಡಿ, ಬಹಳ ಒಂಥರ ಶಾರ್ಪ್ ಎಡ್ಜ್ ಇದೆ. 51%, 49%. 51% ಬಿಜೆಪಿ ಗೆಲುವಿನ ಸಾಧ್ಯತೆ, 49% ಕಾಂಗ್ರೆಸ್ ಗೆಲುವಿನ ಸಾಧ್ಯತೆ. ಈ ಕ್ಷಣದಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ ಕೆ ಸುರೇಶ್ ವರ್ಸಸ್ ಡಾಕ್ಟರ್ CN ಮಂಜುನಾಥ್. ಯಾರು ಗೆಲ್ತಾರೆ ಈ ಕ್ಷಣದಲ್ಲಿ ಅಂತ ಇಡೀ ಕರ್ನಾಟಕದ ಲೋಕಸಭಾ ಚುನಾವಣೆಯ ಅತ್ಯಂತ ಆಸಕ್ತಿದಾಯಕ ಕೇಂದ್ರ ಬಿಂದು ಅಂತ ಹೇಳ್ಬೋದು ಈ ಸಾರಿ ಬೆಂಗಳೂರು ಗ್ರಾಮಾಂತರ. ಬೆಂಗಳೂರು ಗ್ರಾಮಾಂತರದಲ್ಲಿ ಹೃದಯವಂತನಿಗೆ ಜನ ಮತ ಹಾಕ್ತಾರಾ ಅಥವಾ ಅಲ್ಲಿ ಏನು ಪ್ರಬಲ ಅಭ್ಯರ್ಥಿ ಡಿ ಕೆ ಸುರೇಶ್ ಅವರು ಅವರಿಗೆ ಮತ ಹಾಕ್ತಾರಾ ಅನ್ನೋಂಥದ್ದು ಈ ಕುತೂಹಲ. ಈ ಕ್ಷಣದ ಟ್ರೆಂಡ್ ಶೇಕಡ 51% ಡಾಕ್ಟರ್ CN ಮಂಜುನಾಥ್ ಗೆಲುವಿನ ಸಾಧ್ಯತೆ, ಶೇಕಡ 49% ಡಿ ಕೆ ಸುರೇಶ್ ಗೆಲುವಿನ ಸಾಧ್ಯತೆ. ಇದು ಈ ಕ್ಷಣದ ಟ್ರೆಂಡ್. ಬಹಳ ಒಂಥರ ಫೋಟೋ ಫಿನಿಶ್ ಆಗೋ ಚಾನ್ಸ್ ಇದೆ ಈ ಸಾರಿ ಬೆಂಗಳೂರು ರೂರಲ್ಲು. ಏನಾಗುತ್ತೆ ಅನ್ನೋದೇ ಬಹಳ ಕುತೂಹಲ. ಕಳೆದ ಸಾರಿ ಮಂಡ್ಯ ಇಡೀ ದೇಶದ ಗಮನವನ್ನು ಸೆಳೆದಿದ್ರೆ ಈ ಸಾರಿ ಇಡೀ ಇಂಡಿಯಾದ ಗಮನವನ್ನು ಬೆಂಗಳೂರು ರೂರಲ್ ಸೆಳೆಯುತ್ತೆ ಅನ್ನೋ ಪರಿಸ್ಥಿತಿ ಬೆಂಗಳೂರು ರೂರಲ್ ಇದೆ. ಓಕೆ, ಇನ್ನು ಸ್ವಲ್ಪ ಬೆಂಗಳೂರಿಂದ ಹಾಗೆ ಮುಂದುವರಿತಾ ಬಂದರೆ ತುಮಕೂರು ಕಡೆ ಬಂದರೆ ತುಮಕೂರಲ್ಲಿ ಈ ಸಾರಿ ಏನು ಈ ಕ್ಷಣದಲ್ಲಿ ತುಮಕೂರಲ್ಲಿ ಭಾಳ ಕುತೂಹಲ ಇದೆ ರೀ. 50-50 ಇದೆ ತುಮಕೂರಲ್ಲಿ, ಎಕ್ಸಾಕ್ಟ್ಲಿ 50-50. ಈ ಮೊಮೆಂಟಲ್ಲಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಅಥವಾ ಮೈತ್ರಿ ಪಾಳ್ಯ ಅಂತ ನೋಡಿದ್ರೆ 50-50% ಇದೆ. ವಿ ಸೋಮಣ್ಣ ಅವರ ಗೆಲುವಿನ ಸಾಧ್ಯತೆ ಶೇಕಡ 50ರಷ್ಟು, ಮುದ್ದಹನುಮೇಗೌಡ ಅವರ ಗೆಲುವಿನ ಸಾಧ್ಯತೆ ಶೇಕಡ 50ರಷ್ಟು. ಭಾಳ ನೆಕ್ ಟು ನೆಕ್ ಇರೋವಂಥದ್ದು ತುಮಕೂರಲ್ಲಿ ಬಿಜೆಪಿಗೆ ಕೂಡ ಒಳೆಯಿಟಿನ ಭಯ. ಇನ್ನೂ ಕೂಡ ಮಾಧುಸ್ವಾಮಿ ಅವರು ಕಂಪ್ಲೀಟ್ ಆಗಿ ಸೋಮಣ್ಣ ಅವ್ರ ಜೊತೆ ಪ್ರಚಾರಕ್ಕೆ ಇದಾರಾ ಇಲ್ವಾ ಗೊತ್ತಿಲ್ಲ. ಹಾಗೆಯೇ ಮುದ್ದಹನುಮೇಗೌಡರು 2-3 ಪಕ್ಷ ಬದಲಾವಣೆ ಮಾಡಿ ಬಂದಿರೋದ್ರಿಂದ ಎಷ್ಟರ ಮಟ್ಟಿಗೆ ಅವರಿಗೆ ವೋಟ್ ಕನ್ಸಾಲಿಡೇಟ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ, ಎಷ್ಟರ ಮಟ್ಟಿಗೆ ಲೀಡರ್ಸ್ ಅವ್ರ ಜೊತೆ ನಿಲ್ತಾರೆ ಗೊತ್ತಿಲ್ಲ. ಬಹಳ ಕುತೂಹಲ. ಒಂದು ರೀತಿ ಅಲ್ಲೂ ಕೂಡ ಜಾತಿ ಸಮುದಾಯಗಳ ಒಂದು ಪ್ರಬಲವಾದ ಪೈಪೋಟಿ ಇದೆ ತುಮಕೂರಲ್ಲಿ. ನಿಮ್ಗೆ ಗೊತ್ತಿದೆ, ನಾನು ಹೇಳೋದು ಬೇಕಾಗಿಲ್ಲ ಯಾವ ಜಾತಿ ಯಾವ ಸಮುದಾಯಗಳು ಅನ್ನೋಂಥದ್ದು. ಆ್ಯಕ್ಚುಲಿ ಜಾತಿ ಸಮುದಾಯಗಳ ಮೇಲೆ ಚುನಾವಣೆ ನಡಿಬಾರ್ದು, ಅಭಿವೃದ್ಧಿ ಮೇಲೆ ನಡಿಬೇಕು. ಆದರೆ ತುಮಕೂರಲ್ಲಿ ಬಹಳ ಪ್ರಬಲವಾದ, ಕರ್ನಾಟಕದಾದ್ಯಂತ ಹಲವು ಕ್ಷೇತ್ರಗಳಲ್ಲಿ ಇದೇ ಹಣೆ ಬರ. ಎನಿವೆ, ತುಮಕೂರಲ್ಲಿ 50-50%. ಈ ಕ್ಷಣದ ಟ್ರೆಂಡ್ ತುಮಕೂರಲ್ಲಿ ವಿ ಸೋಮಣ್ಣ ವರ್ಸಸ್ ಮುದ್ದಹನುಮೇಗೌಡ. ಯಾರು ಬೇಕಾದರೂ ಗೆಲ್ಲಬಹುದು. ಅವ್ರಿಗೂ 50%, ಇವ್ರಿಗೂ 50%. ಎಷ್ಟು ಕುತೂಹಲಕಾರಿಯಾಗಿದೆ ನೋಡಿ ಈ ಸಾರಿ ಚುನಾವಣೆ. ಇಬ್ಬರಿಗೂ ಕೂಡ 50-50%. ಮುದ್ದಹನುಮೇಗೌಡರಿಗೆ ಸ್ಥಳೀಯರು ಅನ್ನೋಂಥ ಒಂದು ಜನಪ್ರೀತಿ ಇದೆ ಅಲ್ಲಿ, ಬಹಳ ಆಳವಾದ. ಅವರು ಯಾವುದೇ ಪಕ್ಷದಿಂದ ನಿಂತರೂ ಅವರದ್ದೇ ಆದ ಒಂದು ವೈಯಕ್ತಿಕ ವರ್ಚಸ್ಸು ಅವರ ಪರವಾಗಿ ಕೆಲಸ ಮಾಡತ್ತೆ ಅಂತ. ಇನ್ನು ವಿ ಸೋಮಣ್ಣ ಅವರಿಗೆ ಪಕ್ಷದ ಬೆಂಬಲ ಇದೆ, ಸಮುದಾಯದ ಬೆಂಬಲ ಇದೆ. ಸೊ ಹಾಗಾಗಿ ಅವ್ರಿಗೂ ಕೂಡ ಗೆಲುವು ಕಷ್ಟ ಆಗಲಿಕ್ಕಿಲ್ಲ. ಹಾಗಾಗಿ ಈ ಕ್ಷಣ ಟ್ರೆಂಡ್ 50-50 ತೋರಿಸ್ತಾ ಇದೆ. ಆಲ್ ರೈಟ್, ದಕ್ಷಿಣ ಕರ್ನಾಟಕದ ಇನ್ನೊಂದು ಅತ್ಯಂತ ಕುತೂಹಲಕಾರಿ ಕ್ಷೇತ್ರ ನನ್ ಅದರ್ ದೆನ್ ಮೈಸೂರು ಕೊಡಗು. ಇಲ್ಲಿ ಯಾರು ಗೆಲ್ತಾರೆ? ಈ ಕ್ಷಣದ ಟ್ರೆಂಡ್ ಏನಿದೆ? ಇಲ್ಲಿ ಯದುವೀರ್ ಅವರ ಅಥವಾ ಎಂ ಲಕ್ಷ್ಮಣ್ ಅವರ? ಕಾಂಗ್ರೆಸ್ ಅಭ್ಯರ್ಥಿ ಎಂ ಲಕ್ಷ್ಮಣ್, ಬಿಜೆಪಿ ಅಭ್ಯರ್ಥಿ ಯದುವೀರ್ ಅವರು, ಮೈತ್ರಿ ಅಭ್ಯರ್ಥಿ ಯದುವೀರ್ ಅವರು, ಮಹಾರಾಜ ಯದುವೀರ್ ಅವರು. ಮಹಾರಾಜ ಅಂತ ಅನ್ನೋದು ನೋಡಿ, ಕೆಲವರು ಹೇಳ್ತಾರೆ ಅವ್ರನ್ನ ಯಾಕೆ ಮಹಾರಾಜ ಅಂತೀರಾ, ಇದು ಪ್ರಜಾಪ್ರಭುತ್ವದ ಕಾಲ ಅಲ್ವಾ ಅಂತಾರೀ. ಮಹಾರಾಜ ಅನ್ನೋದು ಒಂದು ಭಾವನೆ, ಗೌರವ. ನಾಲ್ವಡಿ ಕೃಷ್ಣರಾಜ ಒಡೆಯರಿಂದ ಹಿಡಿದು ಕರ್ನಾಟಕ ಅವ್ರಿಗೆ ಕೊಡ್ತಾ ಇರುವಂಥ ಗೌರವ, ಅದು ಜನಗಳ ಪ್ರೀತಿ ಆದರ ಗೌರವ. ಯಾಕಂದರೆ ಈ ಅರಸು ಮನೆತನ ಕರ್ನಾಟಕಕ್ಕೆ ಬೇಕಾದಷ್ಟು ಮಾಡಿರ್ತಕ್ಕಂಥದ್ದು, ಉಪಕಾರ ಮಾಡಿರ್ತಕ್ಕಂಥದ್ದು. ಆ ಉಪಕಾರ ಸ್ಮರಣೆಗಾಗಿ ಒಂದು ಗೌರವ ಸೂಚಕವಾದ ಭಾವನೆ ಅಷ್ಟೇ. ಎನಿವೆ, ಎಲೆಕ್ಷನ್ ನಡೆಯೋದು ಪ್ರಜಾಸತ್ತಾತ್ಮಕವಾದ ರೀತಿನಲ್ಲೇನೆ. ಹಾಗಾಗಿ ಈ ಕ್ಷಣದ ಟ್ರೆಂಡ್ ಏನಿದೆ ನೋಡಿ, ಬಿಜೆಪಿ ಗೆಲುವಿನ ಚಾನ್ಸ್ ಶೇಕಡ 56ರಷ್ಟು, ಕಾಂಗ್ರೆಸ್ ಗೆಲುವಿನ ಚಾನ್ಸ್ ಶೇಕಡ 44ರಷ್ಟು. ಈ ಕ್ಷಣದ ಟ್ರೆಂಡ್ ಇದು. ಯಾಕೆ ಹಿಂಗೆ?
BJP ಅಲ್ಲಿ ಕಳೆದ 2 ಟರ್ಮಲ್ಲೂ ಪ್ರತಾಪ್ ಸಿಂಹ ಅವರು ತುಂಬ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಬಂದು ಅವರು ಅದನ್ನು BJP ಭದ್ರಕೋಟೆಯನ್ನಾಗಿ ಕನ್ವರ್ಟ್ ಮಾಡಿದ್ದಾರೆ. ಮೊದಲಿಂದನೂ ಅದು ಕಾಂಗ್ರೆಸ್ ಭದ್ರಕೋಟೆ. ಆ್ಯಕ್ಚುಲಿ ಹಳೆ ಮೈಸೂರು ಭಾಗ ಅಂತೂ ಕಾಂಗ್ರೆಸ್ ವಾಸ್ ವೆಲ್ ರೂಟೆಡ್ ದೇರ್. ಆದರೆ ಈಗ ಅಲ್ಲೂ BJP ಭದ್ರಕೋಟೆ ಆಗಿದೆ. ಪ್ರತಾಪ್ ಸಿಂಹ ಅವರ ಬಲವೂ ಇದೆ, ಯದುವೀರ್ ಅವರ ವರ್ಚಸ್ಸೂ ಇದೆ, ಹಾಗಾಗಿ ಪಾರ್ಟಿಯ ಬಲವೂ ಇದೆ. ಹಾಗಾಗಿ BJP ಗೆಲುವಿನ ಸಾಧ್ಯತೆ 56%. ಆಲ್ ರೈಟ್, ಮುಂದಿನ ಕ್ಷೇತ್ರ ಯಾವುದು ನೋಡೋಣ. ಈ ಕ್ಷಣದ ಟ್ರೆಂಡ್ ಏನು? ದಕ್ಷಿಣ ಕನ್ನಡ ಮತ್ತೊಂದು ಕುತೂಹಲಕಾರಿ ಕ್ಷೇತ್ರ. ಇಲ್ಲಿ BJP ಗೆಲುವಿನ ಸಾಧ್ಯತೆ 60%. ಯಾಕಂತಂದ್ರೆ ಅಲ್ಲಿ ಸಿದ್ಧಾಂತದ ಆಧಾರದ ಮೇಲೆ ಚುನಾವಣೆ ನಡೆಯುತ್ತೆ ಅಂತ ಜನಗಳು ಹೇಳಿದ್ರು. ಅವ್ರನ್ನ ಮಾತನಾಡಿಸಿದಾಗ ಸಾವಿರಾರು ಜನ ಅದನ್ನ ಹೇಳ್ತಾರೆ, ಇಲ್ಲಿ ಸಿದ್ಧಾಂತದ ಆಧಾರದ ಮೇಲೆ ಚುನಾವಣೆ ನಡೆಯುತ್ತೆ ಅಂತ. ಒಂದು. ಎರಡನೇದು, ಅಲ್ಲಿನ ಅಭ್ಯರ್ಥಿ ಈ ಸಾರಿ BJP ಅಭ್ಯರ್ಥಿ ಮಿಲಿಟರಿ ಮ್ಯಾನ್, ಅವರು ಎಕ್ಸ್ ಮಿಲಿಟರಿ ಮ್ಯಾನ್. ಹಾಗಾಗಿ ಸೈನಿಕರ ಕುರಿತಾಗಿ ಅಪಾರವಾದ ಗೌರವ ಜನಗಳ ಹೃದಯದಲ್ಲಿದೆ. ಎರಡನೇದು. ಪಾಯಿಂಟ್ ನಂಬರ್ 3, ಅಲ್ಲಿ ಜನ ನೀವು ಯಾವುದಕ್ಕೆ ವೋಟ್ ಮಾಡ್ತೀರಾ ಅಂತ ನೋಡಿದ್ರೆ ಅಭಿವೃದ್ಧಿಗೆ ವೋಟ್ ಮಾಡ್ತೀವಿ ಅಂತ ಹೇಳ್ತಾರೆ. ನಿಜ, ಅಲ್ಲಿ ಸಿದ್ಧಾಂತ ಆಧಾರಿತ ಚುನಾವಣೆ ಆದರೂ ಕೂಡ ಜನ ಅಭಿವೃದ್ಧಿ ಆ್ಯಂಗಲನ್ನು, ಪರ್ಸ್ಪೆಕ್ಟಿವನ್ನು ಕಡೆಗಣಿಸಿಲ್ಲ. ಸೊ ಬ್ರಿಜೇಶ್ ಚೌಟಾ ವರ್ಸಸ್ ಪದ್ಮರಾಜ್, ಅಲ್ಲಿನ ಕದ್ರಿ ದೇವಸ್ಥಾನದ ಕೋಶಾಧಿಕಾರಿ ಪದ್ಮರಾಜ್ ಅವರಿಗೂ ಕೂಡ ಒಳ್ಳೆ ಹೆಸರಿದೆ. ಅಲ್ಲಿ ಅವರು ಕೂಡ ತುಂಬ ಕೆಲಸ ಮಾಡಿದ್ದಾರೆ ಅಂತಿದೆ. ಹಾಗಾಗಿ ಕುತೂಹಲ ಇದ್ದರೂ ಕೂಡ ಸಿನ್ಸ್ ಮಂಗಳೂರು BJPಯ ಭದ್ರಕೋಟೆ ಆಗಿರೋದ್ರಿಂದ ಈ ಕ್ಷಣದಲ್ಲಿ 60% ಗೆಲುವಿನ ಸಾಧ್ಯತೆ ಇದೆ BJPಗೆ, ಕಾಂಗ್ರೆಸ್ಗೆ 40%. ಓಕೆ, ಲೆಟ್ಸ್ ಗೋ ಟು ಹಾಸನ. ಹಾಸನ ಏನು ಹೇಳುತ್ತೆ? ಈ ಕ್ಷಣದ ಟ್ರೆಂಡ್ ಏನು ಹೇಳುತ್ತೆ? ಈ ಸಾರಿ ಇನ್ನೊಂದು ಅತ್ಯಂತ ಕುತೂಹಲಕಾರಿ ಕ್ಷೇತ್ರ ಅಂತಂದ್ರೆ ಹಾಸನ ಏನಾಗುತ್ತೆ? ಪ್ರಜ್ವಲ್ ರೇವಣ್ಣ ವರ್ಸಸ್ ಶ್ರೇಯಸ್ ಪಟೇಲ್. ಅದು ಅವರ ಹಿಂದಿನ ತಲೆಮಾರಿನ ಒಂದು ಜಿದ್ದಾಜಿದ್ದಿ ಇತ್ತಲ್ಲ, ದೇವೇಗೌಡರು ಮತ್ತು ಪುಟ್ಟಸ್ವಾಮಿ ಗೌಡರು ಅಂತ. ಆ ಜಿದ್ದಾಜಿದ್ದಿಯನ್ನು ನೆನಪಿಸುವಂತಹ ಒಂದು ಚುನಾವಣೆ ಹಾಸನದಲ್ಲಿ ಈ ಬಾರಿ ನಡೆಯುತ್ತೆ ಅಂತ ಅನ್ಸುತ್ತೆ. ಆದರೆ ಗೆಲುವಿನ ಚಾನ್ಸ್ ಈ ಕ್ಷಣದ ಟ್ರೆಂಡ್ ಹಾಸನದಲ್ಲಿ JDSಗೆ ಅಂದರೆ ಪ್ರಜ್ವಲ್ ರೇವಣ್ಣ ಅವರಿಗೆ 53%, ಕಾಂಗ್ರೆಸ್ಗೆ 47%. ಎನಿ ಮೊಮೆಂಟ್ ಅದು ಚೇಂಜ್ ಆಗ್ಬೋದು, ಹೇಳೋಕ್ಕಾಗಲ್ಲ. ಎಲೆಕ್ಷನ್ ಅಂತಂದರೆ ಹಿಂದಿನ ದಿನದವರೆಗೂ ಕೂಡ ಏನು ಬೇಕಾದರೂ ಬದಲಾವಣೆ ಆಗೋ ಸಾಧ್ಯತೆಗಳಿರುತ್ತೆ. ಮತದಾರನ ಮನಸ್ಸು ಏನು ಅಂತ ಅಳಿಯೋದಕ್ಕೆ ಯಾರಿಗೂ ಸಾಧ್ಯ ಆಗೋದಿಲ್ಲ. ಆದರೂ ಕೂಡ ಒಂದು ಟ್ರೆಂಡ್ ಗೊತ್ತಾಗತ್ತೆ, ನಮಗೆ ಒಂದು ಅಂಡರ್ ಕರೆಂಟ್ ಗೊತ್ತಾಗುತ್ತೆ ಈ ಕ್ಷಣದಲ್ಲಿ ಏನಿದೆ ಅಂತ. ಸೊ ಈ ಕ್ಷಣದ ಟ್ರೆಂಡ್ ಹಾಸನಕ್ಕೆ ಸಂಬಂಧಪಟ್ಟಂಗೆ ಪ್ರಜ್ವಲ್ ರೇವಣ್ಣ ಗೆಲುವಿನ ಸಾಧ್ಯತೆ 53%, ಶ್ರೇಯಸ್ ಪಟೇಲ್ ಗೆಲುವಿನ ಸಾಧ್ಯತೆ 47%. ಓಕೆ, ಮುಂದಿನ ಕ್ಷೇತ್ರ ಉಡುಪಿ ಚಿಕ್ಕಮಗಳೂರಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಒಂಥರ ಒಳ್ಳೆಯವ್ರ ಗುದ್ದಾಟ ಆಗ್ಬಿಟ್ಟಿದೆ. ಅಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ವರ್ಸಸ್ ಜಯಪ್ರಕಾಶ್ ಹೆಗಡೆ. ಯಾರು ಗೆಲ್ತಾರೆ ಅಂತ ನೋಡಿದ್ರೆ ಇಬ್ಬರು ತುಂಬ ಒಳ್ಳೆಯವರು, ಯಾರಿಗೆ ಓಟ್ ಹಾಕೋಣ ಅಂತ ನೋಡಿದ್ರೆ ಸ್ಟಿಲ್ ಅದು BJP ಭದ್ರಕೋಟೆ. ಹಾಗಾಗಿ ಅಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ಹಿಂದೆ ಮೀನುಗಾರರಿಗೆ ಸಿಕ್ಕಾಪಟ್ಟೆ ಕೆಲಸ ಮಾಡಿದ್ರು ಅವರು ಸಚಿವರಾಗಿದ್ದಾಗ. ಈಗಲೂ ಕೂಡ ಆ ಒಂದು ವರ್ಚಸ್ಸು ಅವರ ಪಾಲಿಗೆ ಉಳಿದಿದೆ. ಜಯಪ್ರಕಾಶ್ ಹೆಗಡೆ ಕೂಡ ಸಾಕಷ್ಟು ಒಳ್ಳೆಯವರೇನೆ, ಸಾಕಷ್ಟು ಕೆಲಸ ಕೂಡ ಮಾಡಿದ್ರು. ಅವರು ಕೂಡ ಮೀನುಗಾರರ ಕಷ್ಟಗಳನ್ನು ಆಲಿಸಿದ್ರು, ಅದಕ್ಕೆ ಸ್ಪಂದಿಸಿದ್ರು. ಇನ್ನು ಸಾಧ್ಯತೆ ಈ ಕ್ಷಣದಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಗೆ, ಈ ಕ್ಷಣದ ಟ್ರೆಂಡನ್ನು ನಾವು ನೋಡ್ತಾ ಇದ್ರೆ 54%, ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಗೆ 46%, ಜಯಪ್ರಕಾಶ್ ಹೆಗಡೆ ಅವರಿಗೆ. ಹಾಗೆಯೇ ಮತ್ತೊಂದು ಅತ್ಯಂತ ವಿವಾದವನ್ನು ಎಬ್ಬಿಸಿದ್ದಂಥ, ಗಲಾಟೆ ಎಬ್ಬಿಸಿದ್ದಂಥ ಕ್ಷೇತ್ರಕ್ಕೆ ಹೋಗೋಣ. ನನ್ ಅದರ್ ದೆನ್ ಕೋಲಾರದಲ್ಲಿ ಈ ಕ್ಷಣದ ಟ್ರೆಂಡ್ ಏನಿದೆ? ಕೋಲಾರದಲ್ಲಿ ಯಾರು ಗೆಲ್ತಾರೆ ಹಾಗಾದ್ರೆ? ಯಾಕಂತಂದ್ರೆ ಕಾಂಗ್ರೆಸ್ನಲ್ಲಿ ಎಂಥ ಪರಿ ಗಲಾಟೆ ಆಯಿತು, ಎಂಥ ಪರಿ ಬಂಡಾಯ ಆಯಿತು ಅನ್ನೋದನ್ನು ನೋಡಿದ್ರೆ KH ಮುನಿಯಪ್ಪನವರು ಇನ್ನೂ ಕೂಡ ಅವರೇನು ಸಮಾಧಾನ ಆಗಿದ್ದಾರೆ ಅಂತ ಯಾರು ಕೂಡ ಖಚಿತವಾಗಿ ಹೇಳೋಕ್ಕಾಗಲ್ಲ. ಆದರೂ ಅವರು ಹೊರಗಡೆ ಓಕೆ ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ, ಎಲೆಕ್ಷನಲ್ಲಿ ಪ್ರಚಾರ ಮಾಡ್ತೀನಿ ಅಂತ ಹೇಳಿದ್ದಾರೆ. ಎಷ್ಟು ಮಟ್ಟಿಗೆ ಅದು ಸಕ್ಸಸ್ಫುಲ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಎನಿವೇ, JDSಗೆ 52% ಗೆಲುವಿನ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಮಲ್ಲೇಶ್ ಬಾಬು. ಇನ್ನು ಕಾಂಗ್ರೆಸ್ಗೆ 48%. ಕಾಂಗ್ರೆಸ್ನ ಭದ್ರಕೋಟೆ ಆಗಿದ್ದಂತಹ ಕೋಲಾರವನ್ನು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ತನ್ನ ಒಳಜಗಳದಿಂದಾಗಿ ಕಳ್ಕೊಳ್ಳೋ ಅಂಥ ಪರಿಸ್ಥಿತಿ ಬರತ್ತಾ ಅನ್ನೋದು ಈ ಸಾರಿಯ ಪ್ರಶ್ನೆ. ಅಲ್ಟಿಮೇಟ್ಲಿ ವೋಟರ್ ಏನು ಮಾಡ್ತಾರೆ, ಮತದಾರ ಏನು ಮಾಡ್ತಾರೆ, ಅವ್ರಿಗೆ ಬಿಟ್ಟಿದ್ದು. ಲೆಟ್ಸ್ ಮೂವ್ ಆನ್ ಟು ಚಿಕ್ಕಬಳ್ಳಾಪುರದಲ್ಲಿ ಏನಾಗುತ್ತೆ ಈ ಸಾರಿ ಹಾಗಾದ್ರೆ?
ಅಲ್ಲೂ ಕೂಡ ಬಹಳ ತುರುಸಿನ ಜಿದ್ದಿ ಇರ್ತಕ್ಕಂಥದ್ದು. ಸುಧಾಕರ್ ವರ್ಸಸ್ ರಕ್ಷಾರಾಮಯ್ಯ. ನೋಡಿ, ಈ ಸಾರಿ ಎಲೆಕ್ಷನ್ ಬಹಳ ಮಜಾ ಇದೆ. ಕ್ಯಾಂಡಿಡೇಟ್ಗಳು, ಅಭ್ಯರ್ಥಿಗಳು ಅತ್ಯಂತ ಪ್ರಬಲ ಪೈಪೋಟಿ ನೀಡುವಂಥ ಅಭ್ಯರ್ಥಿಗಳು ಎಲ್ಲ ಕಡೆ. ಚಿಕ್ಕಬಳ್ಳಾಪುರದಲ್ಲೂ ಅದು ಸೇಮ್. ರಕ್ಷಾರಾಮಯ್ಯ ವರ್ಸಸ್ ಡಿ ಸುಧಾಕರ್. ಏನಾಗತ್ತೆ? 50-50% ಅಲ್ಲಿ ಪಕ್ಷಾಂತರ ಮಾಡಿದ ಒಂದು ಹಿನ್ನೆಲೆ ಸುಧಾಕರ್ ಅವರಿಗೆ ಇರ್ತಕ್ಕಂಥದ್ದು. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಕರೋನಾ ಸಮಯದ ಸ್ಪಂದನೆಯ ಕುರಿತಾಗಿ ಅಷ್ಟೊಂದು ಒಳ್ಳೆ ಅಭಿಪ್ರಾಯ ಇಲ್ಲ ಅಂತ ಕೂಡ ಹೇಳಲಾಗ್ತಾ ಇದೆ. ಇದೆರಡು ಅವರಿಗೆ ಸಮಸ್ಯೆ ಆದರೆ ಪಕ್ಷದ ಬಲ ಇರೋದು ಅವರಿಗೆ ಅಡ್ವಾಂಟೇಜ್ ಆಗುತ್ತೆ, ಮತ್ತು ಜನಪ್ರಿಯತೆ ಇರುವಂಥದ್ದು, ಜನಸಂಪರ್ಕ ಇರುವಂಥದ್ದು ಕೂಡ ಅವ್ರಿಗೆ ಅಡ್ವಾಂಟೇಜ್ ಆಗುತ್ತೆ. ಹಾಗಾಗಿ ಚಿಕ್ಕಬಳ್ಳಾಪುರದಲ್ಲಿ 50-50%. ರಕ್ಷಾರಾಮಯ್ಯ ಕೂಡ ಅಷ್ಟೇ ಪಾಪ್ಯುಲರ್ ಇದ್ದಾರೆ, ಅವ್ರಿಗೂ ಕೂಡ ಜನ ಅಷ್ಟೇ ಸ್ಪಂದನೆಯನ್ನು ತೋರಿಸಿದ್ದಾರೆ. 50-50% ಚಿಕ್ಕಬಳ್ಳಾಪುರದಲ್ಲಿ. ಇನ್ನೊಂದು ರಣಕಣ ಯಾವುದು ಅಂತ ನೋಡೋಣ. ಅದರ ಟ್ರೆಂಡ್ ಏನಿದೆ ಈ ಕ್ಷಣ? ಚಿತ್ರದುರ್ಗದಲ್ಲಿ ಏನಾಗತ್ತೆ ಹಾಗಾದರೆ? 45% ಬಿಜೆಪಿ, 55% ಕಾಂಗ್ರೆಸ್. ಬಿಜೆಪಿಯಲ್ಲಿ ಎದ್ದಂತಹ ಬಂಡಾಯ ಇದೆಯಲ್ಲ, ಅದು ಚಿತ್ರದುರ್ಗದಲ್ಲಿ ಬಿಜೆಪಿ ಪಾಲಿಗೆ ಮುಳುವಾಗಲಿದೆ ಅಂತ ಹೇಳಲಾಗ್ತಾ ಇದೆ. ಚಂದ್ರಪ್ಪ ಅವರ ಬಂಡಾಯ ಏನಿದೆ, ಅವರ ಪುತ್ರ ರಘುಚಂದನ್ಗೆ ಟಿಕೆಟ್ ಕೊಡಲಿಲ್ಲ ಅಂತ ಹೇಳುವಂಥದ್ದು ಈ ಕ್ಷಣದ ಟ್ರೆಂಡ್. ಇದು ನಾವು ತೋರಿಸ್ತಾ ಇರೋದು. ಇಟ್ ಮೇ ಚೇಂಜ್, ಅಫ್ಕೋರ್ಸ್, ಗೊತ್ತಿಲ್ಲ, ಏನೂ ಆಗಬಹುದು. ಆದರೆ ಅಲ್ಲಿ ಕಾಂಗ್ರೆಸ್ ಬಲ ಹೆಚ್ಚಾಗಿದೆ. ಎಲ್ಲೋ ಒಂದು ಕಡೆ ಬಿಜೆಪಿ ಒಡೆದ ಮನೆ ಆಗಿರುವಂಥದ್ದು ಕಾಂಗ್ರೆಸ್ಗೆ ಅನುಕೂಲ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಗೋವಿಂದ ಕಾರಜೋಳ ಅವರಿಗೆ ಎಲ್ಲೋ ಒಂದು ಕಡೆ ಹಿನ್ನಡೆ ಆಗೋ ಚಾನ್ಸಸ್ ಈ ಕ್ಷಣದಲ್ಲಿ ಕಾಣ್ತಾ ಇದೆ. ಅದು ಬದಲಾಗಬಹುದು, ಗೊತ್ತಿಲ್ಲ, ಆದರೆ ಈ ಕ್ಷಣದಲ್ಲಂತೂ ಹಿನ್ನಡೆಗೆ ತೋರಿಸ್ತಾ ಇದೆ. ಇನ್ನೊಂದು ಅತ್ಯಂತ ಕುತೂಹಲಕಾರಿ ಕ್ಷೇತ್ರ, ಕರ್ನಾಟಕ ರಾಜ್ಯದ ಇಂಪಾರ್ಟೆಂಟ್ ಕ್ಷೇತ್ರ, ಅದು ಚಾಮರಾಜನಗರದಲ್ಲಿ ಏನಾಗುತ್ತೆ ಈ ಮೂಮೆಂಟಲ್ಲಿ? ಟ್ರೆಂಡ್ ಏನಿದೆ ಅಲ್ಲಿ? ಸುನಿಲ್ ಬೋಸ್ ವರ್ಸಸ್ ಹೊಸ ಅಭ್ಯರ್ಥಿಯವರು, ಚಾಮರಾಜನಗರದವರು. ಹಿಂದೆ KJPಯಲ್ಲಿ ಇದ್ದಂಥ ಬಾಲರಾಜ್ ಅವರು. ಸೊ BJP ಗೆಲುವಿನ ಸಾಧ್ಯತೆ 47%, ಕಾಂಗ್ರೆಸ್ ಗೆಲುವಿನ ಸಾಧ್ಯತೆ 53%. ಬಾಲರಾಜ್ ಅವರಿಗೆ ಬೇರೆ ಬೇರೆ ಚುನಾವಣೆಗಳಲ್ಲಿ ಗೆದ್ದು ಅನುಭವ ಇದ್ದರೂ ಕೂಡ ಲೋಕಸಭಾ ಚುನಾವಣೆ ಅಂತಂದರೆ ಅದು ಸ್ವಲ್ಪ ಬೇರೆನೇ. ಅದು ಲೋಕಸಭಾ ಚುನಾವಣೆಯ ಈಕ್ವೇಷನ್ಸ್ ಇದೆಯಲ್ಲ, ಅದು ಬೇರೆನೇ. ಅದು ಸ್ಥಳೀಯ ಚುನಾವಣೆಗಳಿಗಿಂತ ಸ್ವಲ್ಪ ವಿಭಿನ್ನವಾಗಿರುತ್ತೆ. ಹಾಗಾಗಿ ಅಲ್ಲಿ ಕಾಂಗ್ರೆಸ್ಗೆ ಸ್ಟ್ರಾಂಗ್ ಹೋಲ್ಡ್ ಈಗಲೂ ಇರೋದ್ರಿಂದ ಕಾಂಗ್ರೆಸ್ಗೆ ಈ ಕ್ಷಣದಲ್ಲಿ ಮುನ್ನಡೆಯನ್ನು ತೋರಿಸ್ತಾ ಇದೆ ಚಾಮರಾಜನಗರ ಟ್ರೆಂಡ್. ಇನ್ನು ಅತ್ಯಂತ ಕುತೂಹಲಕಾರಿ ಕ್ಷೇತ್ರ ಮಂಡ್ಯಕ್ಕೆ ಬರೋಣ. ಮಂಡ್ಯದಲ್ಲಿ ಭಾಳ ಕ್ಲಿಯರ್ ಇದೆ. ಆಸ್ ಆಫ್ ನಾವು ಪಿಕ್ಚರ್ ಭಾಳ ಕ್ಲಿಯರ್ ಇದೆ. ಅಲ್ಲಿದ್ದಂಥ ಎಲ್ಲ ತೊಡಕುಗಳು ನಿವಾರಣೆ ಆಗಿದೆ. ಜೊತೆಗೆ ಸುಮಲತಾ ಅವರು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ ಬಿಜೆಪಿಗೆ. ಹಾಗಾಗಿ JDS BJP ಪಾಳ್ಯ ಅಂದರೆ ಮೈತ್ರಿ ಪಾಳ್ಯ, HD ಕುಮಾರಸ್ವಾಮಿ ಅವರು, ನನ್ ಅದರ್ ದೆನ್ HDK, 51% ಗೆಲುವಿನ ಸಾಧ್ಯತೆ ಇದೆ. ಕಾಂಗ್ರೆಸ್ 49%. ಕೇಕ್ ವಾಕ್ ಏನಿಲ್ಲ ಖಂಡಿತವಾಗ್ಲೂ. ಯಾಕಂದರೆ ಸ್ಟಾರ್ ಚಂದ್ರು ಅವ್ರಿಗೂ ಕೂಡ ಒಂದು ಜನಪ್ರಿಯತೆ ಇದೆ. ಜೊತೆಗೆ ಕಾಂಗ್ರೆಸ್ ಈ ಸಾರಿ ಅದನ್ನು ಒಂದು ಪ್ರತಿಷ್ಠೆಯ ಪಣವನ್ನಾಗಿ ಏನಾದರೂ DK ಶಿವಕುಮಾರ್ ಅವರು ತಗೊಂಡ್ರೆ ಈ ಮಂಡ್ಯ ಚುನಾವಣೆಯನ್ನು ಖಂಡಿತವಾಗ್ಲೂ ಕಷ್ಟ ಇದೆ. ಪ್ರತಿ ಒಂದು ವೋಟು ಕೂಡ ಇಂಪಾರ್ಟೆಂಟ್ ಆಗೋ ಚಾನ್ಸಸ್ ಬಂದ್ಬಿಡುತ್ತೆ. ಸೊ ಹಾಗಾಗಿ ತುಂಬ ಏನು ಡಿಫ್ರೆನ್ಸ್ ಇಲ್ಲ.